ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ನಿಮಗೇನಾದರೂ ಹೊಸ ಮೆಸೇಜು, ಹೊಸ ರೀತಿ ಎಲ್ಲ ತರಬೇಕು ಅಂತ ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡಿದ್ದೀನಿ. ಕೊನೆ ವಿಡಿಯೋ ಎಲ್ಲ ನೋಡಿದ್ದೀರ ಅಂತ ಭಾವಿಸ್ತೀನಿ. ನೋಡಿದರೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಾಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋ ಥರ ಏನಾದರೂ ಹೊಸ ತರ್ತಿರ್ತೀನಿ. ಸೊ ಈ ವಿಡಿಯೋದಲ್ಲಿ ಏನು ಮಾಡೋಣ ಅಂದರೆ, ಅದೇ ಸೇಮ್ ಆ್ಯಕ್ಟಿಂಗೇ ಮಾಡ್ತಿದ್ದೀನಿ, ಆದರೆ ಇದರಲ್ಲಿ ಒಂದು ಡಿಫ್ರೆಂಟ್ ಮೆಸೇಜು ನಿಮ್ಗೆ ಒಳ್ಳೆ ಥರ ನಿಮ್ಮ ಇದು ಮಾಡಿಕೊಂಡ್ರೆ ತುಂಬ ಇದಾಗುತ್ತೆ. ಓಕೆ, ಈ ವಿಡಿಯೋದಲ್ಲಿ ಟೋಟಲಿ 3 ಕ್ಯಾರೆಕ್ಟರ್ಸ್ ಇರ್ತಾರೆ. 3 ಕ್ಯಾರೆಕ್ಟರ್ಸ್. ಅದರಲ್ಲಿ ಏನು ರೋಲ್ ಅಂದರೆ ಒಬ್ಬರು ಪೇರೆಂಟ್, ಫಾದರ್, ಮದರ್, ಚೈಲ್ಡ್. ಓಕೆ, ಸೊ ಫಾದರ್ ಹೆಸರು ಆಕಾಂಕ್ಷ್ ಅಂತ, ಮದರ್ ಹೆಸರು ಪ್ರಿಯಾ ಅಂತ, ಚೈಲ್ಡ್ ಹೆಸರು ಧನುಷ್ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ದಿಸ್ ವಾಸ್ ದ ಆಕಾಶ್, ಪ್ರಿಯಾ, ಧನುಷ್. Okay, so just like start. Okay, first Akash is speaking to his child Dhanush, go study bro, you are not getting good marks, you are failing in every subject, you should get good marks only if you get pass. Okay daddy, I'll go study. Good boy. Mother entry. Priya, come in, make me food, let me eat food. How was the food? Good, thank you. Okay, let me go to my child room. What? You're playing mobile? You're seeing mobile while not studying? What did I say to you? I said you to study, right? Not see mobile. Yes, Papa, but I don't want to study. Why you don't want to study? I want to become an actor. No, I won't let you to become actor. I want you to study good. I want you to be very good. You should be in very top. You should be very good. You should earn money. You should be good to everyone. No, Papa, I want to go acting. I like acting. I'm not interested in studying. If you're not interested, not my problem. You have to get good marks and you have to study good. You have to study. I'm not going to send you to any acting thing all. You have to just study. ನೀನು ಓದಿಲ್ಲ ಅಂದರೆ ಅಷ್ಟೇ. Mother entry. Mother, why you want to become an actor? ನೀನು ಯಾಕೆ ಆ್ಯಕ್ಟರ್ ಆಗಬೇಕು? ನನಗೆ ಆ್ಯಕ್ಟಿಂಗ್ ಅಂದರೆ ನನಗೆ ತುಂಬ ಇಷ್ಟ. ನಾನು ಫಿಲಮ್ ಜಾಸ್ತಿ ನೋಡ್ತೀನಿ. ಇಲ್ಲ, ನಾನು ಹೇಳ್ದೆ ನೀನು ಚೆನ್ನಾಗಿ ಓದಬೇಕು, ಜೀವನದಲ್ಲಿ ಮುಂದೆ ಬರಬೇಕು. ಆ್ಯಕ್ಟಿಂಗಲ್ಲೆಲ್ಲ ಆಗಲ್ಲ ನಿನ್ನ ಕೈಯಲ್ಲಿ. ಸುಮ್ಮನೆ ದೊಡ್ಡವನಾಗು, ದುಡ್ಡು ಮಾಡು ಅಷ್ಟೇ. ಆ್ಯಕ್ಟಿಂಗೆಲ್ಲ ನಾನು ಬಿಡಲ್ಲ, ನಾನು ಬಿಡಲ್ಲ, ನಿಮ್ಮ ಅಪ್ಪನೂ ಬಿಡಲ್ಲ, ಅಷ್ಟೇ ಫೈನಲ್. ಯಾಕಪ್ಪ? ಯಾಕೆ ಅಂದರೆ ನಾವು ನಿನ್ನ ಹೆಂಗೆ ನೋಡಬೇಕಂದ್ರೆ ಮೇಲೆ ನೋಡಬೇಕು. ಆ್ಯಕ್ಟಿಂಗಲ್ಲಿ ತುಂಬ ಕಷ್ಟ ಇದೆ ನಿನಗೆ, ಮತ್ತು ಅಲ್ಲಿ ನಮ್ಮ ಜೊತೆನೇ ಇರೋಕ್ಕಾಗಲ್ಲ. ಓದೋತನಂದರೆ ನಿಮ್ಗೆ ತುಂಬ ಇದೇ ಆಗುತ್ತೆ. ನಿನ್ನ ಇಂಟ್ರೆಸ್ಟ್ ಇಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಆದರೆ ಇಂಟ್ರೆಸ್ಟ್ ಕೊಟ್ಟು ಓದಲೇಬೇಕು. ಆಯಿತು ಅಪ್ಪ. 10th ಬೋರ್ಡ್. ವೈ ಡು ಫೇಲ್? ಯಾಕೆ ಫೇಲ್ ಆದ್ಯಾ? ಒಂದು ಸಬ್ಜೆಕ್ಟ್ ಫೇಲು. 10th ಬೋರ್ಡ್ ದಿಸ್ ಇಸ್. ಯು ಗೋ ಜಸ್ಟ್ 81% ತಗೊಂಡಿದೀಯಾ? ಓಕೆ, ನಾಟ್ ಬ್ಯಾಡ್, ಬಟ್ ವೈ ಡಿಡ್ ಯು ಫೇಲ್ ಇನ್ ಒನ್ ಸಬ್ಜೆಕ್ಟ್? I failed because I don't know that subject, Papa. Because I want to become an actor, that's why I don't want to. That time only I said that I want you to study good and go time. I'm not sending you to any acting and all. So please focus on studies and move on, please. Okay, I think there will be retest for this particular thing. So ನೀನು ಬರ್ದು ಓದಿ ಪಾಸ್ ಆಗಿದ್ರಲ್ಲ ಫಸ್ಟು, ಆಮೇಲೆ 81% ಇಟ್ಸ್ ನಾಟ್ ಅ ಬ್ಯಾಡ್ ಥಿಂಗ್, ಯು ಕ್ಯಾನ್ ಗೋ ಆನ್. ಸೊ ಈ ಆ್ಯಕ್ಟಿಂಗಲ್ಲಿ ಏನು ಅಂದರೆ, ಕೆಲವರಿಗೆ ಏನಾಗಿರುತ್ತೆ, ಕೆಲವ್ರ ಅಪ್ಪ ಅಮ್ಮ ಏನು ಅವ್ರ ತಲೆಯಲ್ಲಿ ನಿಂತ್ಕೊಬಿಟ್ಟಿರ್ತಾರೆ ಅಂದರೆ ಅವರು ಓದಲೇಬೇಕು, ಓದಿದ್ರೆ ಮುಂದೆ ಜೀವನದಲ್ಲಿ ಮುಂದೆ ಬರ್ಬೋದು ಅಂತ. ಅಂದರೆ ಕೆಲವ್ರಿಗಿರುತ್ತೆ, ಅಂದರೆ ಚೈಲ್ಡ್ ಅವ್ರಿಗಿರುತ್ತೆ. ಅವ್ರಿಗೆ ಟ್ಯಾಲೆಂಟ್ ಇರುತ್ತೆ, ಓದೋ ಟ್ಯಾಲೆಂಟ್ ಇದೆ, ಚೆನ್ನಾಗಿ ಓದ್ತಾರೆ, ಒಳ್ಳೆ ಮಾರ್ಕ್ಸ್ ತೊಗೋತಾರೆ. ಆದರೆ ಕೆಲವರು ಏನು ಮಾಡ್ತಾರೆ, ಅವ್ರ ಹತ್ರ ಓದೋ ಟ್ಯಾಲೆಂಟ್ ಇರೋಲ್ಲ, ಅವ್ರ ಹತ್ರ ಬೇರೆ ಏನೋ ಟ್ಯಾಲೆಂಟ್ ಇರುತ್ತೆ, ಸ್ಪೋರ್ಟ್ಸ್ ಆರ್ ಆ್ಯಕ್ಟಿಂಗ್ ಆರ್ ಆಸ್ಟ್ರಾಲಜಿ ಆರ್ ದಟ್ ಟೈಮ್ they'll be having different talents, right? ಸೊ ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ, ಎಲ್ಲ ಅಪ್ಪ ಅಮ್ಮ ಅವ್ರ ಚೈಲ್ಡ್ಗೆ ಏನು ಹೇಳ್ತಿದ್ದಾರೆ, ಓದಲೇಬೇಕು ಅಂತ ಕಂಪಲ್ಸರಿ ಹೇಳ್ತಿದ್ದಾರೆ. ಎಸ್, ಓದೋದು ಇಂಪಾರ್ಟೆಂಟೇ. ಆದರೆ ಅದು ಓದಿದ್ರೆ ಟ್ಯಾಲೆಂಟ್ ಡಿಫ್ರೆಂಟ್ ಇದ್ದಾಗ, ಈಗ ನೀವೇ ಹೇಳಿ, ನಿಮ್ಮ ಹತ್ರ ಡಿಫ್ರೆಂಟ್ ಇದೆ,
ಆದರೆ ನಮ್ಗೆ ಬೇಡ ಅಂದರೂ ಅದೇ ತೊಗೋಬೇಕು ಅಂದರೆ ನಮ್ಗೆ ಹೆಂಗೆ ಹೋಗುತ್ತೆ? ಈಗ ಅಕಸ್ಮಾತ್ ನಾವು ತೊಗೊಂಡು ಇಂಟ್ರೆಸ್ಟ್ ಕೊಟ್ಟರು ಅದು ಹೋಗಲ್ವಲ್ಲ, ಯಾಕಂದರೆ ನಮ್ಮ ಹತ್ರ ಬೇರೆ ಟ್ಯಾಲೆಂಟ್ ಇದೆ. ದೇವರು ನಮಗೆ ಬೇರೆ ಟ್ಯಾಲೆಂಟ್ ಇದು ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು? ಆ ಟ್ಯಾಲೆಂಟ್ ಮೇಲೆ ಫೋಕಸ್ ಮಾಡಿದ್ರೆ ಜೀವನದಲ್ಲಿ ಮುಂದೆ ಬರ್ಬೋದು. ನಾವೇನು ಮಾಡೋದು? ಇವಾಗ ಅಪ್ಪ ಅಮ್ಮ ಏನು ಮಾಡ್ತಾರೆ? ಓದು 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 ಅಂತ ಹೇಳ್ತಾರೆ. ಓದೋದು ಅವಶ್ಯಕ, 10th ಹೋಗಬೇಕು. ಅಂದರೆ ಬೇರೆ ಟ್ಯಾಲೆಂಟ್ ಇದ್ದವರು 10th ಓದಲೇಬೇಕು, ಏನೇ ಆಗಲಿ. ಆದರೆ ಅದಾದಮೇಲೆ ನಾನು ಮಾತಾಡ್ತಿದ್ದೀನಿ, ಓಕೆ, ಡೋಂಟ್ ಮಿಸ್ಟೇಕ್ ಮೀ, ಬಟ್ ಅದಾದಮೇಲೆ ಮಾತಾಡ್ತಿದ್ದೀನಿ. ಅವ್ರ ಟ್ಯಾಲೆಂಟ್ ಇರುತ್ತೆ ಪರ್ಸ್ನಲಾಗಿ, ಓಕೆ, ಅವ್ರ ಮೇಲೆ ಟ್ಯಾಲೆಂಟ್ ಇರುತ್ತೆ, ಅದ್ರ ಮೇಲೆ ಅವ್ರು ಸ್ವಲ್ಪ ಫೋಕಸ್ ಮಾಡ್ತಾರೆ ಜೀವನದಲ್ಲಿ. ಅದರಲ್ಲಿ ಆ ಪರ್ಟಿಕ್ಯುಲರ್ ಸ್ಟೇಜಲ್ಲಿ ತುಂಬ ಮೇಲಕ್ಕೆ ಹೋಗಿ ದೊಡ್ಡ ಸಾಧನೆ ಮಾಡೋ ಸಾಧ್ಯತೆ ಇದೆ. ಸೊ ನೀವು ಅದಕ್ಕೆ ಅವಕಾಶ ಮಾಡಿಕೊಟ್ರೇ ಅವ್ರು ಮುಂದೆ ಬೆಳೀಕಾಗೋದು, ಮುಂದೆ ಫೇಮಸ್ ಆಗೋದು. ಇದರಲ್ಲಿ ಕೆಲವರು ಸ್ಪೋರ್ಟ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ, ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿ ಮೆಡಲ್ಸ್ ತೊಗೊಂಡಿದ್ದಾರೆ ಚಿಕ್ಕ ವಯಸ್ಸಲ್ಲಿ. ಆದರೂ ಅವ್ರು ಓದಲೇಬಾರ್ದು ಅಂತ ಏನಿಲ್ಲ, 10th ಓದಲೇಬೇಕು ಏನೇ ಆಗಲಿ. ಅದಾದಮೇಲೆ ಅವ್ರು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಲಿ, ಸ್ಪೋರ್ಟ್ಸ್ ಮೇಲೆ. ಆಮೇಲೆ ಕೆಲವ್ರಿಗೆ ಆ್ಯಕ್ಟಿಂಗ್ ಇರುತ್ತೆ, ಆ್ಯಕ್ಟಿಂಗು ಅಷ್ಟೇ ಸೇಮ್, ಅಲ್ಲಿ 10th ಓದಿ ಆಮೇಲೆ ಅಲ್ಲಿಗೆ ಹೋಗಲಿ. ಯಾಕಂದರೆ ಈಗ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ತುಂಬ ಕಡೆ ಈಗ ಆಪರ್ಚುನಿಟೀಸ್ ಸಿಗ್ತಿದೆ. ಆದರೆ ಓದೋ ಟೈಮಲ್ಲಿ ಏನಾದರೂ ಆಪರ್ಚುನಿಟಿ ಸಿಕ್ಕಿದ್ರೆ ಬಿಡಬಾರ್ದು, ಹೋಗಿ. ಸೊ ವಿನ್ನಿಂಗ್ ಆರ್ ಲೂಸಿಂಗ್ ಇಸ್ ಸೆಕೆಂಡರಿ, ಬಟ್ ಸ್ಟಿಲ್ ಪಾರ್ಟಿಸಿಪೇಟಿಂಗ್ ಇಸ್ ಗುಡ್, ರೈಟ್? ದಟ್ಸ್ ವೈ ಅವ್ರ ಟ್ಯಾಲೆಂಟ್ ಏನಿದೆಯೋ ಅವ್ರನ್ನ ಚೆಕ್ ಮಾಡಿ ಇದು ಮಾಡಬೇಕು. ನಾನು ಕೇಳೋದು ಇಷ್ಟೇ, ಪೇರೆಂಟ್ಸ್ ಎಲ್ಲ ಅವ್ರದ್ದು ಚೈಲ್ಡು ಟ್ಯಾಲೆಂಟ್ ಮಾಡಿ ಇಲ್ಲ 10th ಓದಿಸ್ಲೇಬೇಕು. ಆದಮೇಲೆ ಆ ಟ್ಯಾಲೆಂಟ್ ಮೇಲೆ ಫೋಕಸ್ ಮಾಡೋದು ಬಿಡಬೇಕು ಅಂತ ಕೇಳಿಕೊಂಡು, ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಇದೇ ಥರ ಏನಾದರೂ ಹೊಸ ತರ್ತಾ ಇರ್ತೀನಿ ಅಂತ ಕೇಳುತ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ನಮಸ್ಕಾರ.